ತಾಯಿ, ನಿನ್ನನ್ನೇ ಬಂದಿದ್ದೀನಿ. ಮುರ್ದ್ ಬೀಳ್ತಿರೋ ಸಂಸಾರನ ನೀವೇ ಸರಿ ಮಾಡ್ಬೇಕು. ನೀವು ನನ್ನ ಬಿಡು. ನೀನ್ ಯಾಕೆ ಇಷ್ಟೊಂದು ಸುಸ್ತಾದ್ರೂ ಉರುಳು ಸೇವೆ ಮಾಡ್ತಿದೀಯ? ಅದು ಅದು ಎಲ್ಲ ಕೇಳಿಸ್. ನಿನ್ನಿಂದ ನಿಮ್ಮನೆ ಸಂಸಾರ ಹಾಳಾಗ್ತದೆ ಅಂತನಾ? ನೀವ್ ಯಾವಾಗ ಕೇಳಿಸ್ಕೊಂಡ್ರೆ? ನಾನು ಇಲ್ಲೇ ಇದ್ನಲ್ಲ. ನಿನ್ ಮನೆ ಈ ರೀತಿ ಆಗಿರೋದ್ರಲ್ಲಿ ನಿನ್ ತಪ್ಪು ಯಾವ್ದೂ ಇಲ್ಲ. ಅವ್ರವ್ರು ಮಾಡಿರೋ ಪಾಪ ಇವತ್ತು ಅವ್ರವ್ರನ್ನೇ ಕಾಡ್ತಾ ಇದೆ. ಮೈಗೆ ಎಣ್ಣೆ ಹಚ್ಕೊಂಡವನು ಕೈಗಳಿಂದ ಜಾರ್ ಹೋದ. ಆದ್ರೆ ಸೂರ್ಯನ ಶಾಖದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕರ್ಗನ ಯಾರೋ ಒಬ್ಬ ಹೊತ್ಕೋಬಹುದು, ಆದ್ರೆ ಕರ್ಮನ ಪ್ರತಿ ಒಬ್ಬ ಹೊರಲೇಬೇಕು. ಅದೇ ಸೃಷ್ಟಿ ನಿಯಮ. ನನ್ಗೂ ಅದೇ ಭಯ ಆಗ್ತಿರೋದು. ಗಂಡ ಹೆಂಡತಿ ದೂರ ಆಗೋದಕ್ಕೆ, ನನ್ ಭಾವ ನೋವು ತಿಂದಿರೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ. ಶಾಲೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಹೊಡೆಯೋರು ಮೇಷ್. ನನ್ನಿಂದ ಅವನಿಗೆ ಪೆಟ್ಟು ಬಿತ್ತು ಅಂತ ಕೋನು ವ್ಯಥೆ ಪಡಬಾರ್ದು. ಅವರಿಗೆ ಶಿಕ್ಷೆ ಕೊಟ್ಟಿದ್ದು ಕರ್ಮ ಅನ್ನೋ ಮೇಷ್ಟ್ರು. ನೀನು ಬೆತ್ತ ಅಷ್ಟೆ, ನಿಂದೇನು ತಪ್ಪಿಲ್ಲ. ಆದ್ರೆ ಸದಾ ನಮ್ ಸಂತೋಷಕ್ಕೆ ಅಂತ ಮಾವ ನೋವು ತಿಂತಿರೋದು ಪೂರ್ವ ಜನ್ಮದ ಕರ್ಮಾನೇ ಕಾರಣ ಆಗಿರ್ಬೋದು. ರಾಮ ವನವಾಸಕ್ಕೆ ಹೋಗ್ಲಿಲ್ವಾ? ಕೃಷ್ಣ ಜರಾಸಂಧನಿಗೆ ಹೆದರಿ ಸಮುದ್ರ ಮಧ್ಯದಲ್ಲಿ ವಾಸ ಮಾಡ್ಲಿಲ್ವಾ? ರಾಮ ಕೃಷ್ಣನಂಥವ್ರನ್ನೇ ಭೂಸ್ಪರ್ಶ ಬಿಟ್ಟಿಲ್ಲ. ಇನ್ನ ನಿಮ್ ಮಾವನ್ ಬಿಡತ್ತಾ? ಆದ್ರೆ ಇದಕ್ ಪರಿಹಾರ ಕಾಲಾಯ ತಸ್ಮೈ ನಮಃ. ಕಾಲಾನೇ ಉತ್ತರ ಕೊಡುತ್ತೆ. ಕೆಟ್ಟ ಕಾಲಕ್ಕೆ ಬೇಗ ಒಂದ್ ಅಂತ್ಯಕಾಲ ಅನ್ನೋದು ಬರ್ಬೇಕು. ಆದಷ್ಟು ಬೇಗ ಮನೆ ಮೊದಲಿನ ತರ ಆಗ್ಬೇಕು. ಗಂಡ ಹೆಂಡತಿರಿಬ್ರು ಒಂದ್ ಮನೇಲಿ ಇರ್ಬೇಕು. ಅದಕ್ಕೆ ನಾನು ಉಳ್ ಸೇವೆ ಮಾಡಿದ್ದು. ಉದ್ದೇಶ ಒಳ್ಳೇದಾಗಿದ್ದಾಗ ಉತ್ತರಾನು ಒಳ್ಳೇದಾಗೆ ಬರುತ್ತೆ. ಆಯ್ತು, ಇನ್ 2 ದಿನದಲ್ಲಿ ನಿನ್ನ ಆಸೆ ನೆರವೇರುತ್ತೆ. ನಿಜನಾ? ಖಂಡಿತ ಆಗುತ್ತೆ. ಸುಸ್ತಾಗಿದ್ಯಾ? ಹುಷಾರಾಗಿ ಮನೆಗೆ ಹೋಗೋ ಮೀನಾ. ನೀವು ನೋಡಿದ್ಮೇಲೆ ನನ್ನ ಆಯಾಸ ಸುಸ್ತು ಎಲ್ಲ ಹೊರಟೋಯ್ತು. ತುಂಬಾ ಥ್ಯಾಂಕ್ಸ್. ನನ್ನನ್ನ ಕಾಪಾಡಿದ್ಕೆ, ನನ್ ಮನ್ಸಲ್ಲಿರೋ ಗೊಂದಲಕ್ಕೆ ಪರಿಹಾರನೂ ಕೊಟ್ರಿ. ನಾನು ಹಿಂಗ್ ಬರ್ತೀನಿ. ನನ್ನ ಹೆಸರು ಹೇಗ್ ಗೊತ್ತಾಯ್ತು ಇವ್ರಿಗೆ? ಈಗ ತಾನೇ ಇಲ್ಲೇ ಇದ್ರು. ಎಲ್ಲೋದ್ರು ಇವರು? ಹಲೋ, ಇನ್ನು ಎಷ್ಟು ದಿನ ಸತಾಯಿಸ್ತೀರಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನಾನು ಕಾಯ್ಬೇಕೋ ಬೇಡವೋ? ನಿಮ್ಮಿಷ್ಟ. ನನಗೇನಿಷ್ಟ ಯಾರಿಷ್ಟ ಅಂತ ಹೇಳಾಗಿದೆ. ರಿಪ್ಲೈ ಬಂದಿಲ್ಲ ಅಷ್ಟೇ. ಸ್ವಲ್ಪ ದಿನ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದ್ನಲ್ಲ. ಲವ್ವರ್ನ ಫ್ರೆಂಡ್ ತರ ಟ್ರೀಟ್ ಮಾಡೋದಕ್ಕೆ ನನಗೆ ಬರುತ್ತೆ. ಆದ್ರೆ ಲವ್ ಮಾಡ್ತಾರ ಹುಡುಗಿ ಜೊತೆ ಫ್ರೆಂಡ್ ತರ ನಾಟಕ ಮಾಡೋದಕ್ಕೆ ನನಗೆ ಬರಲ್ಲ. ನನ್ನಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಹೇಳ್ಬಿಡು ಕನಕ. ನಾನು ನಿನಗೆ ಯಾವತ್ತೂ ತೊಂದರೆ ಮಾಡಲ್ಲ. ಸೊ ಬರ್ಬೇಡಿ ಅಂತ ಹೇಳಿದ್ರೆ ಬರ್ದೇನೆ ಹೋಗ್ಬಿಡ್ತೀರಾ ಅಲ್ವಾ? ನಾನು ಬೈಕ್ನ ಟರ್ನ್ ಮಾಡ್ಕೊಂಡು ನಿನ್ನ ಹತ್ರ ಬಂದು ನಿಲ್ತೀನಿ. ನೀನು ನನ್ನ ಗಾಡಿ ಹತ್ತಿದ್ರೆ ನನ್ನ ಪ್ರೀತಿನ ಒಪ್ಕೊಂಡಾಗೆ. ಇಲ್ಲಾಂದ್ರೆ ಖಂಡಿತ ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ. ಅಲ್ಲ ರೀ, ನೀವ್ ಇಷ್ಟ ಬೇಗ. ನೋಡಮ್ಮ, ಹುಡುಗ ವಿದ್ಯಾವಂತನಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಿನ್ನ ಮನಸಾರ ಪ್ರೀತಿಸ್ತಾನೆ. ಕೈ ತುಂಬಾ ಸಂಪಾದನೆ ಕೂಡ ಮಾಡ್ತಾವನೆ. ಇಷ್ಟ ಅಲ್ಲ ಅಂದ್ರೆ ಕಾರಣ ಕೊಡು, ಇಲ್ಲಾಂದ್ರೆ ಒಪ್ಕೊಮ್ಮ. ಥ್ಯಾಂಕ್ ಯು ಸೋ ಮಚ್ ಕನಕ. ನನ್ನ ಪ್ರೀತಿನ ಒಪ್ಕೊಂಡಿದ್ದು. ಹಲೋ, ಇಲ್ಲಿ ಬಸ್ ಬರ್ತಿರ್ಲಿಲ್ಲ. ಡ್ರಾಪ್ ಸಿಗುತ್ತೆ ಅಂತ ಬಂದ್ ಕೂತಿದ್ದ ಅಷ್ಟೇ. ಹಾಗಾದ್ರೆ ಬಸ್ ಬರೋ ಕಡೆ ಇಳಿಸ್ಬಿಡ್ಲಾ? ನಂಬಿ ಕೂತಾಗಿದೆ. ಅರ್ಧ ದಾರಿಲಿ ಕೈ ಬಿಡಲ್ಲ ನನ್ನ ನಂಬಿಕೆನೂ ಇದೆ. ಇಲ್ಲ ಕನಕ, ಖಂಡಿತ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಏನೇ ಸುಂದ್ರಿ, ಲೇ ಏನೇ ನಿಂದು ಕಪ್ಪೆ ನಾಲ್ಗೆ ನೋಡಿರೋ ಸೊಳ್ಳೆ ಮುಖ ತರ ಇದೆ ನಿಂದು. ఏంటి ఈ భయము, అదేంటి ఈ విరహము చెప్తారా? లేదు నేనే తెలుసుకోవాలా? చెప్పండి, చెప్పు. ಲೇ ಹೇಳಲೇ. ಸುಮ್ನೆ ಇರ್ರಿ, ನೀವು ಬೇರೆ. ನಾನು ಬೇರೆ ಅಲ್ಲ, ನಾನೇ ನೀನು, ನೀನೇ ನಾನು. ಹೇಳಮ್ಮ, ಯಾಕಮ್ಮ ಡಲ್ ಆಗಿದ್ಯಾ? ರೀ, ಮನೆಯೆಲ್ಲ ಬಿಕ್ಕೋ ಅಂತಿದೆ. ಮಾತಿನ ಪೆಟ್ಟಿಗೆಗೆ ಬೀಗ ಹಾಕದಂಗಿದೆ. ಸಕ್ಕರೆ ಅರಚಾಟ, ಅಪ್ಪನ್ ನೀತಿ ಪಾಠ, ಮೈಕಮ್ಮನ ಕೌಂಟ್ರು, ರವಿ ಎನ್ಕೌಂಟ್ರು, ಪೆಂಗೆನ ಪೆಂಗ್ತನ, ಪೌಡ್ರು ಮಾಯಾಜಾಲ ಎಲ್ಲ ಮಿಸ್ ಆಗಿರೋ ಮಾಯಾ ಬಜಾರ್ ಆಗ್ಬಿಟ್ಟಿದೆ ಕಣೆ ಮನೆ. ಇರೇ ಊಟ ಮಾಡಿಸ್ತೀನಿ. ಅಯ್ಯೋ ರೀ, ಮನೇಲಿ ಅಡ್ಗೆ ಮಾಡ್ತಿದ್ನಲ್ಲ. ಲೇ, ಊಟ ಮಾಡೋದ್ ನಾವಿಬ್ರೆ. ಅದಕ್ಕೆ ನೀನು ಅಡ್ಗೆ ಮನೆ ನಿಂತ್ಕೊಂಡು 1 ಗಂಟೆ ಅಡ್ಗೆ ಮಾಡ್ಬೇಕು. ಅದಕ್ಕೆ ನಾನು ರೋಡ್ ಸೈಡ್ ಅಲ್ಲಿ ಮಾಡ್ತಾ ಇರ್ತಾರಲ್ಲ ಚಿತ್ರಾನ್ನಗಳು, 2 ವಡೆಗಳು, 200 ಚಟ್ನಿಗಳು ತಂದಿದ್ದೀನಿ. ಚಟ್ನಿಗಳು, ಚಿತ್ರಾನ್ನಕ್ಕೆ ಚಟ್ನಿಗಳು ಅದ್ಕೊಂಡು ತಿಂತಾ ಇದ್ರೆ ಸ್ವರ್ಗದಲ್ಲಿ ಒದ್ಕೊಂಡು ಮಲ್ಕೊಂಡಂಗಿರತ್ತೆ. ತಿಂತಾ ಇದ್ರೆ ಸೈಲೆಂಟ್ ಆಗಿ ತಿನ್ಬೇಕು. ರೀ, ನನಗ್ ಬೇಡ. ಚಿತ್ರಾನ್ನ ಬೇಡ ಅನ್ನೋದು ಒಂದೇ, ಅರ್ಶನ ಕುಂಕುಮ ಬೇಡ ಅನ್ನೋದು ಒಂದೇ. ಲೇ, ಇದು ಮಿಡಲ್ ಕ್ಲಾಸ್ ಬಿರಿಯಾನಿ. ಇರೋ 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 ಇರೋ
ಇದು ಓಪನ್ ಮಾಡ್ಬಿಟ್ಟು ನಾನೇ ತಿನ್ನಿಸ್ತೀನಿ ನಿನಗೆ. ಬಂದೆ ಬಂದೆ ಬಂದೆ. ಹಾ ಕರೆಕ್ಟಾಗಿ ಹಿಡ್ಕೊ 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 ಕಲ್ಬಿಟ್ಟಿ ಆಮೇಲೆ. ಹಾ ಒಂದ್ ನಿಮಿಷ ನೋಡಿ, ಇಲ್ಲಿ ಈ ವಡೆನ ಹಿಂಗೆ ಸಣ್ಣದಾಗಿ ಪೀಸ್ ಮಾಡ್ಬಿಟ್ಟು ಹಿಂಗ್ ಹಾಕ್ಬಿಟ್ಟು ಇದು ಇಲ್ಲಿ ಇಟ್ಕೊಂಡಿರೋಣ. ಎಮರ್ಜೆನ್ಸಿಗೆ ಬೇಕಾಯ್ತದೆ. ಇರು ಬಂದೆ. ಕುಡಿಲಿ 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 ಕುಡಿಲಿ. ಕಡೆ ಬಾಕ್ಸ್ ಇಡ್ತೀನಿ. ಹಾ ಇಡತ್ತೆ. ಹಾ ಒಂದ್ ಪೀಸ್ ವಡ ಇಲ್ಲಿ ಇಟ್ಕೊಂಡು ಚಿತ್ರಾನ್ನ ಸಮೇತ ಅದನ್ನ ತಗೊಂಡು ಚೊಟ್ಟಿನ ಹಿಂಗ್ ಅದ್ಕೊಂಡು ಇವಾಗ ಆಮಾಡು 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 ಆಮಾಡು. ಹಾ ಜೊತೆಗೆ ಹಾಕೊಂಡು ಹಂಗೆ ನುಂಗು. ಹೆಂಗದೆ? ನಿಮ್ ಅಣ್ಣ ಎದ್ ಬಂದು ಯಾರಿಗೂ ಹೇಳ್ದೆ ಕೇಳ್ದಲೆ ಹಾಗೆ ಹೊರಟೋಗ್ಬಿಟ್ರು. ಏನಿರೋದು ಎಳ್ದಿರ್ಬೇಕು ಅನ್ಸುತ್ತೆ. ಹೋಗ್ಲಿ ಬಿಡಿ, ಒಳ್ಳೇದಾಯ್ತದೆ. ಆಮೇಲೆ ಅವನು ಬಾಯಿ ಬಿಟ್ರೆ ನಾನು ಎಂಜಿನ್ ಸುಳ್ಳು ಹೇಳ್ಬಿಟ್ಲು, ನನ್ನ ಎಂಜಿನ್ ಸುಳ್ಳು ಹೇಳ್ಬಿಟ್ಲು ಅಂತ ಒದರ್ತಾ ಇರ್ತಾನೆ. ಹುಡುಕ್ರೆಲ್ಲ ಹಾಗೇನೆ, ಇನ್ನೊಬ್ರಿಗೆ ತಲೆನೋವು ಬರ್ಸಿ ಒದ್ದಾಡ್ತಾರೆ. ನೀವ್ ಮಾಡ್ತಿದ್ದು ಹಾಗೆ ತಾನೆ. ನನ್ಗವತ್ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ? ಕೆರಾನ ಹ್ಯಾಂಡ್ ಕೊಟ್ಟು ಹ್ಯಾಂಡಲ್ ವಿತ್ ಕೇರ್ ಅನ್ನಂಗಿದು. ತುತ್ತಿ ಬಳಸಿ ನನ್ ಬುಡಕ್ಕೆ ಬರ್ತೀರ ನೀನು. ಓಹೋ, ನೀವ್ ಮಾಡಿ ತಪ್ಪನ ನಿಮ್ಗೆ ಹೇಳ್ಬಾರ್ದಾ? ಹೇಳ್ಬೋದು, ಆದ್ರೆ ಸಮಯ ಸಂದರ್ಭ ನೋಡಿ ತಲೆ ಸವರಿ ಮುದ್ಕೊಟ್ಟು ಮುದ್ ಮಾಡ್ತಾ ಹೇಳಿದ್ರೆ ನಾವು ಕೇಳ್ತೀವಪ್ಪ. ಒಂದೇ ಒಂದ್ ಸುಳ್ಳಿಂದ ಮನೆಗೆ ಹೇಗಾಗೋಯ್ತಲ್ವಾ? ಒಂದ 1001. ಆ ಪೌಡ್ರು ಬೇಜಾನ್ ಡಜನ್ ಸುಳ್ಳು ಹೇಳವಳೆ. ಇಲ್ಲ ರೀ, ಆದ್ರೂ ನಾವು ಅವ್ರ ವಿಷಯದಲ್ಲಿ ತುಂಬಾ ತಲೆ ಹಾಕ್ಬಿಟ್ವಿ. ಅವ್ರ ಪಾಠದ ಅವ್ರು ಇದ್ರು, ನಮ್ದೇ ತಪ್ಪು ಅಂತ ಅನ್ಸ್ತಿದೆ. ಸುಮ್ನೆ ನೀನು. ಅನುಮಾನಗಳು ಕಮ್ಮಿ ಇಲ್ರ ನಮ್ಕ. ಅಪ್ಪನ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳಿದ್ಲು? ಸಕ್ಕರೆ ಹತ್ರ ಸುಳ್ಳು ಹೇಳಿ ಪಾರ್ಲರ್ ಯಾಕೆ ಓಪನ್ ಮಾಡಿದ್ಲು? 30 ಲಕ್ಷಕ್ಕೆ ಪಿತೃಪಕ್ಷ ತೋರಿಸ್ಬಿಟ್ಲಲ್ಲ ಆ ಗುಂಗ್ರಮ್ಮ. ಅದೆಲ್ಲ ನ್ಯಾಯವೇ ರೀ? ಅವ್ರಿಗೆ ಮನೆ ಸೊಸೆ, ಅವ್ರಿಗೆ ಅಧಿಕಾರ ಇದೆಯಲ್ಲ. ಅಧಿಕಾರ ಬೇರೆ, ಸರ್ವಾಧಿಕಾರ ಬೇರೆ. ಎಲ್ಲಾ ಸವಲತ್ತು ನನ್ ಗಂಡಂಗ್ ಗುಣಿಗೆ ಬರ್ಬೇಕು ಅಂತ ಆಸೆ ಪಟ್ಲಲ್ಲ, ಅದು ಸರಿನಾ? ಆಮೇಲೆ ಇದೊಂದು ಮ್ಯಾಟ್ರ್ ಗೊತ್ತೋ? ಏನು? ಇಷ್ಟೆಲ್ಲ ಸುಳ್ಳು ಹೇಳೋದಿಕ್ಕೆ ಬೇರೆನೆ ಮ್ಯಾಟ್ರ್ ಇದೆ ಅಂತ ಅನಿಸ್ತಾ ಇದೆ. ಇನ್ನೂ ಸುಳ್ಳು ಹೇಳಿರ್ತಾರ? 100% ಹೇಳಿರ್ತಾಳೆ. ಅಥವಾ ಹೇಳಿರೋ ಸುಳ್ಳಿಗೆಲ್ಲ ಬೇರೆನೆ ಕಾರಣ ಇದೆ. ನಮಗ್ ಗೊತ್ತಾಗಿರೋದು ಬರೀ 10% ಸತ್ಯ ಅಷ್ಟೇ. ಇನ್ನು 90% ಸತ್ಯ ತಿಳ್ಕೊಳ್ಳೋದಿದೆ ಬಾಕಿ. ಅಯ್ಯಯ್ಯೋ. ಈಗ ನೋಡಿಲಿ, ನಾನು ಇನ್ನೊಂದು ಕೆಲಸ ಮಾಡೋಣ. ಮನೇಲಿ ಬೇರೆ ಯಾರು ಇಲ್ಲ, ನಾನು ನೀನು ಇಬ್ರೇ. ನೌಟಂಕಿ ನಾರದೆ ನವರಸಿ ವಿಚಾರದೆ ಅಲ್ಲೆಲ್ಲ ಹೋಗ್ಬೇಡ ನೀನು. ಇಬ್ರು ಸೇರಿ ಗುಂಗ್ರಮ್ಮನ್ ರೂಮ್ಗೆ ಹೋಗಿ ಫುಲ್ಲು ಸರ್ಚಿಂಗ್ ಮಾಡೋಣ. ಬೇರೆ ಏನಾದ್ರು ಸಿಕ್ಕರು ಸಿಗ್ಬೋದು. ಹೋಗ್ರಿ, ಹಾಗೆಲ್ಲ ಇನ್ನೊಬ್ರು ರೂಮ್ ನ ಚೆಕ್ ಮಾಡ್ಬಾರ್ದು. ಹಂಗ ಅನ್ಕೊಂಡ್ ಸುಮ್ನೆ ಇರೋದಕ್ಕೆ ಕಣೆ. ಇಲ್ಲಿ ತಪ್ಪ ಮೇಲೆ ತಪ್ಪಾಗ್ತಾ ಇರೋದು. ಅದೇನು ಸ್ವಾರಸ್ಯಗಳಿದೋ ಎಲ್ಲ ಕಣ್ಣು ಹಿಡಿದ್ಬಿಟ್ಟು ಒಟ್ಟಿಗೆ ಹಂಗೆ ಸಿನಿಮಾ ತೋರಿಸ್ಬಿಡೋ. ನಮ್ದು ಆಗೋದೇನಿದೆ ಅದೆಲ್ಲ ಆಗಿ ಆಮೇಲೆ ಪರಿಶುದ್ಧವಾಗಿ ಪೆಂಗಿನ ಜೊತೆ ಜೀವನ ಮಾಡ್ಲಿ ಆ ಗುಂಗ್ರಿ. ಇಲ್ಲ ರೀ, ಇನ್ನೊಬ್ರು ರೂಮ್ ನ ಆತರ ಸರ್ಚ್ ಮಾಡೋದು ನಂಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ. ಹಂಗ ಇರೋ ನಿಮಿಷ ಇದು ಹಿಡ್ಕಮ್ಮ ಕೈಯಲ್ಲಿ. ಈಗ ಇದನ್ನ ಸುರುಳಿ ಸುತ್ತ ಮೇಲ್ ಬಿಸಾಕು. ತಲಕಾಯಿಗಳು ಬಂದ್ರೆ ನಾವ್ ಹೇಳ್ದನ್ ಕೇಳ್ಬೇಕು. ಅಕಸ್ಮಾತ್ ಏನಾದ್ರು ಬಾಲಂಗೋಚಿಗಳು ಬಂದ್ರೆ ತಮ್ದೆಯ. ಸರಿ ಆಯ್ತು. ತೆಗಿ. ಹಿಂಗೆ ವೀರಾಂಜನೇಯ ಗದೆ ಹಿಡ್ಕೊಂಡು ನನ್ ಪರವಾಗಿ ನಿಂತವನೆ. ಗುಂಗ್ರಿ ಸೀಕ್ರೆಟ್ ಬೇರೆ ಏನೋ ಅದೇ. ಕುಡಿಲಿ ₹2 ಆಮೇಲೆ ಮಾಮ್ಕೊಳಮ್ಮ ಫಸ್ಟ್ ಇದನ್ನ ತಗೋಯ್ದು ಚಟ್ನಿಲ ತಿನ್ನಿಸ್ಲಾ ನಿಂಗೆ? ರೀ, ಈಗ್ಲೂ ಹೇಳ್ತಾ ಇದೀನಿ, ಈ ರೀತಿ ಇನ್ನೊಬ್ರು ರೂಮ್ ನ ಚೆಕ್ ಮಾಡೋದ್ ತಪ್ಪು ರೀ. ಪ್ಲೀಸ್ ರೀ. ನಾವಿಬ್ರು ಹೋಗಿ ರವಿಶ್ರುತಿ ರೂಮ್ ಚೆಕ್ ಮಾಡೋದ್ ತಪ್ಪು. ಯಾಕೆಂದ್ರೆ ಅವ್ರಿಗೆ ಗುಟ್ಟು ಇಲ್ಲ, ರಟ್ಟು ಇಲ್ಲ, ಜುಟ್ಟು ಇಲ್ಲ, ಏನೂ ಇಲ್ಲ. ಆದ್ರೆ ಇಲ್ಲಿ ಮ್ಯಾಟ್ರ್ ಅದೇ ಮೇಡಮ್. ಕೆಲವು ಪ್ರಾಬ್ಲಮ್ಗಳಿಗೆ ಆನ್ಸರ್ ಸಿಕ್ಬಿಡುತ್ತೆ, ಆದ್ರೆ ಇಲ್ಲಿ ಅದೆಲ್ಲ ಕತೆ. ಫಾರ್ಮುಲಾಗೂ ಮಾರ್ಕ್ಸ್ ಕೊಡೋದ್ರಿಂದ ಅದ್ರ ಪ್ರಕಾರನೇ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ನಮಗೆ ಈ ರೂಮಲ್ಲಿ ಏನಾದ್ರು ಫಾರ್ಮುಲಾ ಸಿಗತ್ತಾ ಅದನ್ನ ಹುಡ್ಕೋಣ. ಸುಮ್ನೆ ಬಾ. ಹೋಗ್ರಿ, ನಾನೇನು ಹುಡ್ಕಲ್ಲ, ನಾನೇನು ಮುಟ್ಟೋದಿಲ್ಲ. ನೀವ್ ಬೇಕಾದ್ರೆ ಹುಡ್ಕೊಳ್ರಿ. ಮುಟ್ಟೋದಾದ್ರೆ ಹಿಂಗೆ ಮಾರಿ ಮುತ್ತು. ಆಯ್ತಮ್ಮ, ಡಿಂಗ್ರಿಗೆ ಸಂಬಂಧಪಟ್ಟಿದ್ದೆಲ್ಲ ನಾನು ಹುಡುಕ್ತೀನಿ. ಆ ಗುಂಗ್ರಿಗೆ ಸಂಬಂಧಪಟ್ಟಿದ್ ಏನೇನಿದೆಯೋ ಅದನ್ನೆಲ್ಲ ತೆಗೆದುಕು ಆಯ್ತಾ? ಕೈ ಮುಗಿತೀನಿ. ಬಾರವ್ವ, ಬ್ಯಾಡ ಅನ್ಬೇಡ. ಮನೆಗಳು ಕಾಪಾಡ್ ಲಕ್ಷ್ಮಿಯಾಗಿ ಹೋಗ್ತೀಯ ನೀನು. ಸುಮ್ನೆ ಬರ್ತೀಯಲ್ವಾ? ತೆಗೆ ನನ್ ಪಾಸ್ ಬಿಡ್ಲಾ ನಿಂಗೆ? ಒಳ್ಳೆ ಮಾತಾಡಿ ಆಯ್ತು. ಸುರಜ್ಕೋ ನೋಡ್ರಿ. ಓ ಈ ಕುಡುಂದಿ ಫಾರ್ಮುಲಾ ಏನೇ ಇದು ಮೀನಮ್ಮ? ರೀ, ಇದೆಲ್ಲ ಗಂಡು ಹುಡುಗದ್ ಬಟ್ಟೆ. ಮನೋಜನ್ ಸೈಜ್ಗಂತೂ ಅಲ್ಲ. ಇಲ್ಲಿದೆ ರಹಸ್ಯ ಪಕ್ಕ. ಅಶ್ವಮೇಧ ಯಾಗ ಕುದುರೆನ ಕಳಿಸ್ಬಿಡೋಣ ಹಂಗೆ. ರೀ, ಹಾಗೆಲ್ಲ ದುಃಖಕ್ ಆಗಲ್ಲ ರೀ. ರೋಹಿಣಿಯವರು ಯಾವಾಗ್ಲೂ ಬರ್ಡೇ ಇವೆಂಟ್ ಅದಕ್ಕೆಲ್ಲ ಒಪ್ಕೊಂಡಿರ್ತಾರೆ. ಅವಾಗ ಅಕಸ್ಮಾತ್ ಆಗಿ ಯಾವ್ದೋ ಮಗುಗೆ ಬರ್ತಡೆಗಿಂತ ತಂದಿರ್ಬೋದಲ್ವಾ? ತಂದಿದ್ರೆ ಅದನ್ನ ಕಾಣ ಓಪನ್ ಆಗಿಡೋರು. ಈ ರೀತಿ ಮಂಚದ ಕೆಳಗಡೆ ಅದು ಈ ಸೀರೆಗಳ ಮಧ್ಯೆ ಎಲ್ಲ ಯಾಕೆ ಇಡೋರು? ಯಾಕವ ಇದಲ್ಲ? ಇನ್ನೂ ತುಂಬಾ ಅನುಮಾನ ಬರೋ ರೀತಿ ನಡ್ಕೊಂತಿದ್ದಾರೆ ರೀ.
KGF ಪಾರ್ಟ್ 3, 4, 5, 6 ಎಲ್ಲ ಇಲ್ಲೇ ಇದೆಯಲ್ಲ ವಿನವ. ಅಗದಷ್ಟು ಚಿನ್ನ ಹೋಗದಷ್ಟು ಚಿನ್ನಮ್ಮ. ತಗೋ ಇದನ್ನ ತಗೊಂಡೋಗಿ ಕಸ್ತೂರಿ ಅಂಟಿ ಮನೆಯಲ್ಲಿರೋ ಸಕ್ಕರೆ ಮುಂದೆ ಇಟ್ಬಿಡೋಣ. ಮಗಂದು ಮಾರ್ಗೋಸ ರೋಡಲ್ಲಿ ಮಾವಿನಕಾಯಿ ಸಿಕ್ಕಡೆ ಜಾಲಾಡಿಸ್ಬಿಡ್ತಾರೆ ಸಕ್ಕರೆ. ಹಾಗೆಲ್ಲ ಮಾಡ್ಬಾರ್ದು. ಈಗ ತಾನೇ ದೊಡ್ಡ ಯುದ್ಧನೇ ಆಗಿದೆ. ಅಯ್ಯ ನೀನ್ ಯುದ್ಧ ನಡೀತಾ ಇದೆ ಅದು ನೀನ್ ಹೇಳ್ತಾ ಇದ್ಯಾ? ಯುದ್ಧ ಮುಗಿಸ್ಬಿಡೋಣ ಅಂತ ನಾನು ಹೇಳ್ತಾ ಇದೀನಿ. ಕೊಂಡ್ಬಿಡ್ಲಿ ಎಲ್ಲ ಮ್ಯಾಟ್ರು ಹೊರಗಡೆ ಆಗ್ತಾಗೆ. ಬೇಡ, ಸುಮ್ನೆ ಇರ್ರಿ. ಮೊದ್ಲು ಇದು ಯಾರ್ದು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಸೈಡ್ ಬಟ್ಟೆ ಹಾಕೊಳ್ಳೋ ಹುಡ್ಗ ನಮ್ಗೆ ಯಾರು ಗೊತ್ತಿರೋರು ಇದಾರ ಅಂತ ತಿಳ್ಕೊಬೇಕು. ಹೊಡಿಲಿ ಅರ್ಬಿನ ಕ್ವಿಶ್ ಗೊತ್ತಾದ್ವು. ಇದೆಲ್ಲ ಮನೋಜನೆ ಕಡೆ ತಂದಿರೋದು. ಹೇಗ್ರಿ ಹೇಳ್ತೀರಾ? ಅಯ್ಯ ಪೆದ್ದಿ ಜೂಸ್ ನೀನು. ನನ್ನ ಪ್ರಕಾರ ಈ ಸೀರೆ ಎಲ್ಲ ನೋಡೋ ಗುಂಗ್ರಮ್ಮ ಉಟ್ಕೊಳ್ಳೋದಿಲ್ಲ. ಹೇಗೂ ಗುಂಗ್ರಮ್ಮ ಇದನ್ನೆಲ್ಲ ಹುಡ್ಕಲ್ಲ ಅನ್ನೋ ಧೈರ್ಯದಲ್ಲಿ ಈ ಮಗು ಬಟ್ಟೆನ ಮನೋಜನೇ ಬುಚ್ಚಿಟ್ಟಿದ್ದಾನೆ ಕಣೆ. ಲೇ ಕ್ರಿಶು ಅವನ ಮಗ ಅಂತ ನೀನೇ ಸೊಲ್ತಾ ಇದ್ಯಲ್ಲೇ. ಹೌದೌದೌದು. ಹಾಗಾದ್ರೆ ಇದೆಲ್ಲ ನಿಮ್ ಅಣ್ಣನ್ ಕೆಲ್ಸನಾ? ಯಾರು ಬಂದ್ರು ಸತ್ತಾರೆ. ಎತ್ತಿಡು ಬೇಗ ಈ ರತ್ನಗಿರಿ ರಹಸ್ಯನ ರಾಜ್ಕುಮಾರ್ ಉದಯ್ ಕುಮಾರ್ ತರ ಬೇಡಿಸ್ಬಿಡ ರತ್ನಗೆ. ಬೇಗ ಹೆಂಗಿತ್ತು ಹಂಗೆ ಇಡಿ ನೋಡ್ಕೊಂಡು ಎತ್ತಾನೆ ಇಡಿ ತೋರಿಸ್ಕೆ. ಓ ಇದನ್ನಿತ್ತು ಆ ಕಡೆ ಯಾಕೋ ಬಾಗ್ಲು ತೆಗಿಯ ಕಷ್ಟ ಆಯ್ತು. ಏನ ನೀನ್ ಬರ್ತೀಯ ಅಂತ ಇಲ್ಲೇ ಬಾಗ್ಲಲ್ಲೇ ಕಾಯ್ಕೊಂಡು ಕೂತಿರ್ತೀವ. ಅದೇ ಬಾಂಗ್ಲಾದೇಶದ ದೂರದಲ್ಲಿದ್ವಿ ನಾವು. ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ರ? ಆಯ್ತಾಯ್ತು. ಕಾನುಗಳಿಗೆ ಹಿಡ್ದಂಗಿದೆ. ಎಲ್ಲಿಗೋಗಿತ್ತು ಸವಾರಿ? ಹೊಟ್ಟೆ ಹಸ್ವಾಗ್ತಾ ಇತ್ತು. ನನಗೆಂತ ಮಾಡಾಕೋರ್ ಬೇಕಲ್ಲ ಈ ಮನೇಲಿ. ಪಾಪರಿ. ಅಯ್ಯ ನಿನ್ ಪಾಪ ಸುತ್ಕೊಂಡೋಗಲೇ. ಯಾರು ನೋಡಿದ್ರು ಪಾಪ ಅಂತಲೇ ಕೆಲಸ ಮಾಡ್ಕೋ ಹೋಗೆ. ನೋಡೋದನ್ನ ಮತ್ತೆ ನನಗೆ ಬೈಯೋದು. ನೀನಂದ ಅಂತ ಬನ್ನಿ ನನ್ನ ಹತ್ರಕ್ಕೆ ಬಿಸ್ ಮಚ್ಚ ಕೈಯಿಂದ ಇಟ್ಬಿಡ್ತೀನಿ ಬಾಯಿ ಮೇಲೆ. ये सेपरेट वो सेपरेट ये डिस्कस हम बाद में करेंगे. तुम जाता मैं आता ಆಯ್ತಾ? ನಿಮ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಲ್ಯಾನ್ಸ್ ಕ್ಲೂಸ್ ಚಾರ್ಲಿನೇ ಬರ್ಬೇಕು. वो कौन है? तुम्हारा मामा है क्या? ಯಾರ್ಯಾರು? ಯಾರಿಗ್ ಗೊತ್ತು, ಹೋಗ್ರಿಯೋ. ನಮಗೆ ಚಮಕ್ ಚೆಲ್ಲು. ಸೂರ್ಯ ಓ ಲಕ್ಷ್ಮಿ ಅಜ್ಜಿ ಒಳ್ಳೆ. ಹೌದು, ಎಲ್ಲೋದ ಮನೆ ಆಡ? ಎಲ್ಲಿದೆ ಬರ. ರಂಗ, ಶಾಂತಿಗ್ ಫೋನ್ ಮಾಡಿ ಬರೋಕ್ ಹೇಳ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.